ನಮಸ್ತೆ ಪ್ರಿಯ ವೀಕ್ಷಕರೇ KSRTCಯಲ್ಲಿ ಹೊಸದಾಗಿ ಒಂದು ರೂಲ್ಸ್ ಬಂದಿದೆ. ಉಚಿತವಾಗಿ ಪ್ರಯಾಣಿಸುವಂಥ ಮಹಿಳೆಯರಿಗೆ ಇದೊಂದು ಹೊಸ ರೂಲ್ಸ್ ಬಂದಿದೆ. ಎಲ್ಲರೂ ಕೂಡ ನೋಡಿ, ಇದು ಒಂದು ಬಿಗ್ ಅಪ್ಡೇಟ್ ಆಗಿದೆ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಕೊಡಿ ವೀಕ್ಷಕರೇ. ಸ್ನೇಹಿತರೆ, ನಮ್ಮ ಕರ್ನಾಟಕದ ಒಂದು ಸಾರಿಗೆ ಒಂದು ಸಂಸ್ಥೆಯಲ್ಲಿ ಪ್ರತಿಯೊಬ್ಬರು ಕೂಡ ಓಡಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯ ಸಂಚಾರ ವ್ಯವಸ್ಥಾಪಕರು ಇತ್ತೀಚೆಗಷ್ಟೇ ಒಂದು ಹೊಸ ಆದೇಶ, ಒಂದು ಬಿಗ್ ಅಪ್ಡೇಟ್ನ ನಮಗೆ ತಿಳಿಸಿದ್ದಾರೆ. ಅದೇನೆಂದರೆ, ಉಚಿತ ಟಿಕೆಟ್, ಫ್ರೀ ಟಿಕೆಟ್ ಪಡೆದು ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಒಂದು ಮಹಿಳೆಯರಿಗೆ ತಮ್ಮ ಟಿಕೆಟನ್ನೇನಾದರೂ ಕಳ್ಕೊಂಡ್ರೆ, ಅವರೇನಾದರೂ ಅಕಸ್ಮಾತ್ ಕಳ್ಕೊಂಡ್ರೆ ಬಸ್ಸಿನಲ್ಲಿರುವಂಥ ನಿರ್ವಾಹಕರ ಮೇಲೆ ದಂಡ ಹಾಕಲಾಗುತ್ತೆ. ನಿರ್ವಾಹಕರು ಅಂದರೆ ಕಂಡಕ್ಟರ್ ಮೇಲೆ ದಂಡ ಹಾಕ್ತೀವಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಹೌದು, ಏನಂದರೆ ನಮ್ಮ ಈಗ ಒಂದು ಶಕ್ತಿ ಯೋಜನೆಯಡಿ ತುಂಬ ಜನ ಮಹಿಳೆಯರು ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಅವರಿಗೆ ಪಿಂಕ್ ಟಿಕೆಟ್ಗಳನ್ನು ಕೊಟ್ಟಿರ್ತಾರೆ. ಅದನ್ನೇನಾದರೂ ಮಹಿಳೆಯರೇನಾದರೂ ಕಳೆದುಕೊಂಡ್ರೆ ಪ್ರತಿ ಟಿಕೆಟಿಗೆ 10 ರೂಪಾಯಿ ದಂಡವನ್ನು ನಿರ್ವಾಹಕರು ಕೂಡ ಸೇರಿ ಕಟ್ಕೊಡ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಶಕ್ತಿ ಯೋಜನೆಯಿಂದ ಪ್ರತಿ ಬಸ್ಸಿನಲ್ಲೂ ಕೂಡ ತುಂಬ ಒತ್ತಡ ಇರುತ್ತೆ. ಒತ್ತಡದಿಂದಲೇ ಕೆಲಸ ಮಾಡ್ತಾ ಇದ್ದಾರೆ ನೌಕರರು. ಯಾಕಂದರೆ ತುಂಬ ರಶ್ ಇರುತ್ತೆ, ಎಲ್ರಿಗೂ ಕೂಡ ಟಿಕೆಟ್ ಇಶ್ಯೂ ಮಾಡಬೇಕು, ಟೈಮ್ ಇರುತ್ತೆ, ಇಷ್ಟು ಟೈಮಲ್ಲಿ ಇಶ್ಯೂ ಮಾಡಬೇಕು ಅಂತ ಆ ಟೈಮಲ್ಲಿ ಇಶ್ಯೂ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಇಂತಹ ಒತ್ತಡ ನಿಜವಾಗ್ಲೂ ಅವ್ರಿಗೆ ತಡೆಯೋದಕ್ಕೆ ಆಗ್ತಾ ಇಲ್ಲ. ನಿರ್ವಾಹಕರು ಶಕ್ತಿ ಯೋಜನೆಯಡಿ ಉಚಿತ ಟಿಕೆಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಯಂತ್ರ ಒಂದು ವಿತರಣೆ ಮಾಡುವಂಥ ಯಂತ್ರ ಕೈಕಟ್ಟ ಸಮಯದಲ್ಲಿ ಅದೇನಾದರೂ ಮಿಸ್ ಆಗಿ ಅದು ವರ್ಕ್ ಆಗ್ತಿಲ್ಲ ಅಂತ ಸಮಯದಲ್ಲಿ ಒಂದು ಹಸ್ತಚಾಲಿತ ಟಿಕೆಟ್ಗಳನ್ನು ಅವರು ಇಶ್ಯೂ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ನೀವು ಯಾವೊಂದು ಘಟಕದಲ್ಲಿದೆ, ಯಾವೊಂದು ವಿಭಾಗ, ಎಲ್ಲಿಂದ ಎಲ್ಲಿಗೆ ಅನ್ನೋದನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಯಾಕಂದರೆ ನಿರ್ವಾಹಕರು ಕೂಡ ಇಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಫ್ರೀ ಟಿಕೆಟ್ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಮಾಡಬಾರ್ದು. ಹಾಗೇನಾದರೂ ಮಾಡಿ ನೀವು TC ಕೈಲಿ ಸಿಗಾಕೊಂಡ್ರೆ ನಿಮಗೆ ಪ್ರತಿ ಟಿಕೆಟ್ಗೆ 10 ರೂಪಾಯಿ ಅಂತೆ ಅವ್ರಿಗೆ ದಂಡನ ವಿಧಿಸಲಾಗುತ್ತೆ ವೀಕ್ಷಕರೇ. ಅದ್ರ ಜೊತೆ ಏನು ಪ್ರಯಾಣಿಸುವಂಥ ಮಹಿಳೆಯರು ಕೂಡ ಅದರ ದುಪ್ಪಟ್ಟು ಹಣವನ್ನು ಕಟ್ಟಿಕೊಡಬೇಕಾಗುತ್ತೆ ಸರ್ಕಾರಕ್ಕೆ. ನಿಮಗೂ ಕೂಡ ಅವರೇನು ಸುಮ್ಮನೆ ಬಿಡೋದಿಲ್ಲ, ನಿಮಗೂ ಕೂಡ ದಂಡ ಹಾಕ್ತಾರೆ, ಅವ್ರಿಗೂ ಕೂಡ ದಂಡ ಹಾಕ್ತಾರೆ ವೀಕ್ಷಕರೇ. ಈಗಾಗಲೇ ತುಂಬ ಒತ್ತಡದಿಂದ ಒಂದು ನೌಕರರ ಸಂಘ, ಏನು ಸಾರಿಗೆ ಸಂಸ್ಥೆಯ ನೌಕರರ ಸಂಘ ಕೆಲಸ ಮಾಡ್ತಿದೆ. ಅದ್ರ ಜೊತೆ ಇದನ್ನು ಕೂಡ ಕೆಲಸ ಮಾಡೋ ಹಾಗೆ ಆಗ್ತಾ ಇದೆ. ಒಂದು ವೇಳೆ ಈಗ ಬಸ್ನಲ್ಲಿ ಪ್ರಯಾಣಿಸುವಂಥ ಪುರುಷರು ಮತ್ತು ಮಹಿಳೆಯರಿಗೆ ವಿಭಿನ್ನವಾದ ಟಿಕೆಟ್ಗಳನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ. ಇವರಿಗೆ ಪಿಂಕ್ ಟಿಕೆಟ್ಗಳನ್ನ ಕೊಡ್ತಾ ಇದ್ದಾರೆ. ಪುರುಷರ ಟಿಕೆಟ್ನಲ್ಲಿ ಅವರು ಕರೆಕ್ಟಾಗಿ ಎಲ್ಲಿಂದ ಎಲ್ಲಿಗೆ ಅಂತ ಕೇಳ್ತಾರೆ. ಅವರಿಗೆ ಒಂದು ಏನು ಲಗೇಜ್ ಇದ್ದರೆ ಲಗೇಜು ಕೂಡ ಆ್ಯಡ್ ಮಾಡ್ತಾರೆ. ಅವರನ್ನು ಪ್ರತಿಯೊಬ್ಬರನ್ನು ಕೂಡ ಕ್ಲೀನಾಗಿ ವಿಚಾರಿಸಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಮಹಿಳೆಯರಿಗೂ ಕೂಡ ಪಿಂಕ್ ಟಿಕೆಟ್ನ ಕೊಡಬೇಕಾದ್ರೆ ಸ್ವತಃ ನಿರ್ವಾಹಕರೇ ಎಲ್ಲಿಂದ ಎಲ್ಲಿಗೆ ಅನ್ನೋದನ್ನ ವಿಚಾರಿಸಿ ಪ್ರತಿಯೊಂದನ್ನು ಕೂಡ ತಿಳ್ಕೊಂಡು ಅವರಿಗೆ ಟಿಕೆಟ್ನ ಇಶ್ಯೂ ಮಾಡಬೇಕಾಗುತ್ತೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಾರದ ಮುಖ್ಯ ವ್ಯವಸ್ಥಾಪಕರ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಸಾರಿಗೆ ನೌಕರರು ಅವರ ಮುಖ್ಯ ವ್ಯವಸ್ಥಾಪಕರ ವಿರುದ್ಧ ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ, ಇದು ತುಂಬ ನಮಗೆ ಹಿಂಸೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಇದೊಂದು ಬಿಗ್ ಅಪ್ಡೇಟ್ ಆಗಿದೆ KSRTC BMTCಯಿಂದವ. ಪ್ರತಿಯೊಬ್ಬರು ಕೂಡ ಇದನ್ನು ಪಾಲಿಸಬೇಕಾಗುತ್ತೆ. ನೀವು ಬಸ್ಸಿಂದ ಇಳಿಯೋವರೆಗೂ ಕೂಡ ನಿಮ್ಮ ಟಿಕೆಟನ್ನು ನೀವು ಹುಷಾರವಾಗಿ ನೋಡ್ಕೊಳ್ಳಿ. ಎಲ್ಲೂ ಕೂಡ ಅದನ್ನು ಎಸೆಯೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀವಿ. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಕೊಡಿ ವೀಕ್ಷಕರೇ. ಥ್ಯಾಂಕ್ ಯು, ಧನ್ಯವಾದಗಳು.